ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ರೂಮಲ್ಲಿ ನಿಂತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಟೆಡ್ಡಿ ಮತ್ತು ಇಲ್ಲಿ ಹಬ್ಬಿ ಇಬ್ಬರು ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಈ ಒಂದು ಜಾಗನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಲ್ಮೋಸ್ಟ್ 6 o'clock ಆಗಿದೆ ಈವ್ನಿಂಗು. ಸೊ ಇನ್ನೂ ಹಸ್ಬೆಂಡ್ ಕೆಲಸದಿಂದ ಬಂದಿಲ್ಲ. ಏನಪ್ಪ ಅಂದರೆ ಇವತ್ತು ಅಮ್ಮೋಗಿಲ್ಲ, ಸಾನ್ವಿ ಕೂಡ ಇಲ್ಲ, ಇಬ್ಬರು ಕೂಡ ಅಜ್ಜಿ ಮನೆಗೆ ಹೋಗಿದ್ದಾರೆ. ನಿನ್ನೆ ಸಾನ್ವಿ ಹೋದ್ಲು, ಇವತ್ತು ಮಾರ್ನಿಂಗು ಅವರಪ್ಪ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ಅಮ್ಮೋಗನ್ನ ಬಿಟ್ಟು ಹೋದರು. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಸೆಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಥರ್ಡ್ ಸ್ಯಾಟರ್ಡೆ ಅಮ್ಮೋಗೆ ರಜಾ ಇರುತ್ತೆ. ಸೊ ಹಾಗಾಗಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ಕೂಡ ಹೋದ. ಇನ್ನು ಹಸ್ಬೆಂಡ್ ಕೆಲಸದಿಂದ ಬಂದಿನ ಇನ್ನೇನು ಆನ್ ದ ವೇ ಬರ್ತಾ ಇದ್ದಾರೆ. ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ, ಇಬ್ಬರು ಮಾತ್ರ ಇವತ್ತು ಔಟಿಂಗ್ ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳ ನಂತರ, ತುಂಬ ಅಂದರೆ ತುಂಬ 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 ಅಮ್ಮೋಗ್ ಹುಟ್ಟಿದಾಗಿಂದ ಕೂಡ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಆಲ್ಮೋಸ್ಟ್ 8 years. ಇಲ್ಲ ಅಮ್ಮೋಗಿರ್ತಿದ್ಲು, ಇಲ್ಲ ಅಮ್ಮೋಗಿರ್ತಾ ಇದ್ದೆ, ಇಲ್ಲ ಸಾನ್ವಿ ಇರ್ತಾಯಿದ್ಲು, ಇಲ್ಲ ಅಂದರೆ ಇಬ್ಬರು ಇರ್ತಾಯಿದ್ರು. ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಜಸ್ಟ್ ಪಾನಿಪುರಿ ತಿನ್ನೋದಕ್ಕೂ ಕೂಡ ಇಬ್ಬರು ಹೋಗೇ ಇಲ್ಲ. ಎಲ್ಲದಕ್ಕೂ ಕೂಡ ಮಕ್ಕಳ ಜೊತೆಗೆ ಇರ್ತಿದ್ರು. ಇವತ್ತು ಅಂದರೆ ಪ್ಲಾನಿಂಗ್ ಏನೂ ಇಲ್ಲ, ಕೋಇನ್ಸಿಡೆಂಟು ಅವರಿಬ್ಬರು ಅಜ್ಜಿ ಮನೆಗೆ ಹೋದರು. ಸೊ ಸರಿ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಂದರು. ಸೊ ಹಾಗಾಗಿ ನಾನು ಫುಲ್ಲು ರೆಡಿ ಆಗಿದ್ದೀನಿ. ಇವಾಗ ಇನ್ನೇನು ಬರ್ತಾರೆ, ಬಂದು ಹೋಗಬೇಕು. ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಹೋದ್ಮೇಲೆ ಹಾಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಈಗೊಂದು ಇಯರಿಂಗ್ಸು ತಗೋಬೇಕಿದ್ರೆ ನಾನು ಶೇರ್ ಮಾಡಿದ್ದೆ ನಿಮಗೆ. ಸೊ ಇದನ್ನು ತೊಗೊಂಡಾಗ ನಮ್ಗೆ ಇದರಲ್ಲಿ ಇನ್ನೂ 4000 ಸಮಥಿಂಗು ನಮಗಿನ್ನ ಅಂದರೆ ಅವ್ರ ಕಡೆಯಿಂದನೇ ಬರಬೇಕಿತ್ತು. ಸೊ ಅದಕ್ಕೆ ನಾವೇನಾದರೂ ಪರ್ಚೇಸ್ ಮಾಡಬೇಕು, ಕ್ಯಾಶ್ ಕೊಡೋದಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕೊಡಿಸಿದ್ದೀನಿ. ಸೊ ಅದು ಏನು ಅಂತ ಹೇಳಿ ನಾನು ಇಲ್ಲಿ ವಿಡಿಯೋ ಇವಾಗ ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಂಬನ್ನಿ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ಟೆ ಅದೇ ತಾನೇ ಫಿಕ್ಸ್ ತಾನೇ ಇವಾಗ ಅದು. ಬಾ ಸಣ್ಣ ಬಾ ಬಾ. ಸರಿ ಅಂತ ಎಲ್ಲ ನೋಡಿ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದ್ವಿ. ಬ್ರೇಸ್ಲೆಟ್ ಬೇಡ, ಈ ಥರ ಖಡ್ಗ ತೊಗೋತೀನಿ ಅಂತ ಹೇಳಿದ್ರು. ಕೈ ಬಳೆ ಖಡ್ಗ ಅಂದೆ, ಕೈ ಬಳೆ ತೊಗೋತೀನಿ ಅಂದರು. ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಹಾಗೇ ಅಂದರೆ ಫಸ್ಟು ನಾವು ಏನೇ ಚಿನ್ನ ಬೆಳ್ಳಿ ಏನೇ ತೊಗೊಂಡ್ರು ಅಲ್ಲಿ ಎಷ್ಟೊಂದು ಜನ ಹಾಕೋದು, ನೋಡೋದು, ತೆಗಿಯೋದು ಮಾಡೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅಲ್ಲಿಂದನೇ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತಂತೆ. ಅಂದರೆ ಬಂದಿದ್ದು ಮನೆಯಲ್ಲಿ ಸರಿಯಾಗಿ ಉಳಿಯಲ್ವಂತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೀರಲ್ಲಿ ತೊಳೆದು ಹಾಕ್ಕೊಂಡ್ರೆ, ದೇವರಿಗೆ ಮುಚ್ಚಿಸಿ ಹಾಕ್ಕೊಂಡ್ರೆ ಅದು ನಮ್ಮ ಹತ್ರನೇ ಉಳಿಯುತ್ತೆ ಅನ್ನೋದು ನನ್ನ ನಂಬಿಕೆ, ಅಂದರೆ ದೊಡ್ಡವ್ರು ಹೇಳಿದ್ದು. ಸೊ ಹಾಗಾಗಿ ಆವತ್ತಿಂದ ನಾನು ಅದನ್ನು ಪಾಲಿಸ್ತಾ ಬಂದಿದ್ದೀನಿ. ಅದರಲ್ಲೂ ನಾವು ವಿಶೇಷವಾಗಿ ಗುರುವಾರ ತಗೊಂಡ್ವಿ. ಸೊ ಹಾಗಾಗಿ ಫಸ್ಟು ರಾಯರ ಕಾಲಿಗೆ ಫಸ್ಟು ಅದನ್ನು ಮುಟ್ಟಿಸಿ, ಆನಂತರ ನಮ್ಮನೆ ದೇವರಿಗೆ ಮತ್ತು ಲಕ್ಷ್ಮಿಗೆ ಮತ್ತು ನಾನು ನಂಬೋ ಅಂತ ನನ್ನ ಆರಾಧ್ಯ ದೈವ ರಾಜರಾಜೇಶ್ವರಿ ಅಮ್ಮಂಗೆ ಎಲ್ರಿಗೂ ಕೂಡ ಮುಟ್ಟಿಸಿ, ಪಾದ ಮುಟ್ಟಿಸಿ, ಆನಂತರ ನಮ್ಮ ಮನೆಯವ್ರಿಗೆ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಹಾಕಿದೆ ಕೂಡ. ತುಂಬ ಚೆನ್ನಾಗಿತ್ತು. ನನಗೂ ತುಂಬ ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು. ಅಂದರೆ ಅದು ನನ್ನ ಸೈಡಿಂದ ಅಂತ ಹೇಳಿದ್ದೀನಿ ನಾನು. ಅಂದರೆ ಇವಾಗ ನನ್ನ ಇಯರಿಂಗ್ಸ್ನ ಹಾಕಿದ್ಮೇಲೆ ಅದರಲ್ಲಿ ಸ್ವಲ್ಪ ಅಮೌಂಟ್ ಮಿಕ್ಕಿದ್ರಿಂದ ತೊಗೋತಾ ಇದ್ದೆ. ಸೊ ನನ್ನ ಕಡೆಯಿಂದನೂ ಅದು ಗಿಫ್ಟ್ ಅಂತ ಅನ್ಕೋ ಅನ್ನೋ ಥರ ಹೇಳಿದ್ದೀನಿ. ಬಟ್ ಇಯರಿಂಗ್ಸ್ ಅವರೇ ಕೊಡಿಸಿದ್ದು. ಬಟ್ ನಾನಿಷ್ಟು ಜೋಪಾನ ಮಾಡಿದ್ನಲ್ಲ, ನಾನು ಹಾಕ್ಕೊಂಡಿದ್ನಲ್ಲ, ನಂದಲ್ವಾ ಅಂತ ಹೇಳಿಬಿಟ್ಟು ಹೇಳಿದ್ದೀನಿ. ತೊಗೊಂಡ್ವಿ ಆ ಒಂದು ಅಮೌಂಟ್ಗೆ, ಮತ್ತು ಅದು ಅದ್ರ ಜೊತೆಗೆ ಸ್ವಲ್ಪ ಹಾಕಿ ತೊಗೊಂಡಿದ್ದು. ಇವಾಗ ಇನ್ನೇನು ಅವ್ರು ಬಂದರು ಅನಿಸುತ್ತೆ, ಗಾಡಿ ಸೌಂಡ್ ಆಗ್ತಾಯಿದೆ. ಇವಾಗ ನಾವು ಹೊರಡ್ತೀವಿ ಎಲ್ಲಿಗೆ ಅಂತ
ಗೊತ್ತಿಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋಸ್ ನೋಡಿದ್ಮೇಲೆ ಲೈಕ್ ಮಾಡಿ, ನಮ್ಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ಮಿಸ್ ಮಾಡಬೇಡಿ ಲೈಕ್ ಮಾಡೋದನ್ನ. ಸೊ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಮಾತಾಡಲ್ಲ, ಏನು ಇಲ್ಲ ನೋಡಿದಿ. ಹಾಯ್ ಮಾಡಿ, ಹಾಗೆ ಏನು ಮಾಡಲ್ಲ ನೀವು. ಒಂದು ಫೋಟೋ ತಗೊಳ್ಳೋಣ, ಇದು ಹಂಗೆ. ಸೊ ಅಂದರೆ ನಮ್ಮನೆಯವ್ರು ಬಂದಿದ್ದು ಲೇಟ್ ಆಯಿತು. ಬರ್ತಾ ಇದ್ದೀನಿ ಅಂದ್ಕೊಂಡು ತುಂಬ ಲೇಟ್ ಮಾಡಿಬಿಟ್ರು. ಸೊ ಹಾಗೆ ಈ ಲೇಟಲ್ಲಿ ಎಲ್ಲಿಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು, ಸೊ ಮಾಲ್ಗೆ ಹೋಗ್ಬಿಡೋಣ, ಗೇಟ್ ಹತ್ರ ಇದೆಯಲ್ಲ, RR ಗೇಟ್ ಹತ್ರ, ಅಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಬಂದ್ವಿ. ಮತ್ತು ಒಳಗಡೆ ಬಂದು ಎಂಟ್ರಿ ಕೊಟ್ಟಾಗ ಒಂದಷ್ಟು ಸೆಲ್ಫಿ ಎಲ್ಲ ತೊಗೊಂಡು ಆರಾಮಾಗಿ ಎಲ್ಲ ಸುತ್ತಾಡಿಕೊಂಡು, ಆಮೇಲೆ ಡಿ-ಮಾರ್ಟ್ ಬೇರೆ ಇದೆ, ಶಾಪಿಂಗ್ ಮಾಡೋಣ ಅಲ್ಲಿ ಅಂತ ಅಂದ್ಕೊಂಡ್ವಿ. ಸೊ ತಿನ್ನೋದು ಅಲ್ಲೇ ಆಗುತ್ತೆ, ಆಮೇಲೆ ಓಡಾಟನೂ ಅಲ್ಲೇ ಆಗುತ್ತೆ, ಮತ್ತು ಶಾಪಿಂಗ್ ಕೂಡ ಅಲ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಮಾಲ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಂದರೆ ಹತ್ತಿರ ಕೂಡ ಇದೆ, ನಿಯರ್ ಬೈ. ಮತ್ತು ಅಂದರೆ ನಮಗೆ ಲೇಟ್ ಆಗಿದ್ದಕ್ಕೂ ಅದು ಅಡ್ಜಸ್ಟ್ ಆಯಿತು. ಸೊ ಹಾಗಾಗಿ ಬೆಳಗ್ಗೆಯಿಂದ ಇರಲಿಲ್ಲ ಅವರು, ಸೊ ಲೇಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಸುತ್ತಾಡಿಕೊಂಡು ನೋಡ್ಕೊಂಡು ಬಂದು, ಆಮೇಲೆ ಬರ್ಗರ್ ತಿನ್ನೋಣ, ಫ್ರೆಂಚ್ ಫ್ರೈಸು ಮತ್ತು ಬರ್ಗರು, ಇದು ಕೋಕು ನನಗಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಫಾಂಟಾ ತೊಗೊಂಡ್ವಿ. ಎಲ್ಲ ತಿನ್ಕೊಂಡು ಆಮೇಲೆ ಹೋಗೋಣ ಡಿ-ಮಾರ್ಟ್ಗೆ. ಅಂದರೆ ಸ್ವಲ್ಪ ಏನಾದರೂ ತೊಗೊಂಡ್ರೆ ಕ್ಯಾರಿ ಮಾಡಬೇಕಲ್ಲ, ಸೊ ಅದಕ್ಕೆ ಫಸ್ಟೇ ತಿನ್ಬಿಡೋಣ, ಓಡಾಡಿಕೊಂಡು ತಿನ್ಬಿಟ್ಟು ಲಾಸ್ಟಲ್ಲಿ ಹೋಗಿ ಡಿ-ಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂದ್ಬಿಟ್ಟು ಫುಲ್ಲು ಎಲ್ಲ ಸುತ್ತಾಡ್ಕೊಂಡು ಬಂದು ಆಮೇಲೆ ಬರ್ಗರು ಮತ್ತು ಫಾಂಟಾ ಎಲ್ಲ ತಿಂತಾಯಿದ್ದೀವಿ. ಸೊ ಎಷ್ಟೋ ವರ್ಷದ ಮೇಲೆ ಫ್ರೆಂಡ್ಸ್, ನಾನು ಮತ್ತು ನಮ್ಮ ಮನೆಯವರು ಫಸ್ಟು ಟೈಮು ಹೊರಗಡೆ ಬಂದಿರೋದು. ಇಲ್ಲಾಂದರೆ ಅಮೋಗಿರ್ತಿದ್ದ, ಇಲ್ಲಾಂದರೆ ಸಾನ್ವಿ ಇರ್ತಾಯಿದ್ಲು, ಇಲ್ಲಾಂದರೆ ಇಬ್ಬರು ಇರ್ತಾಯಿದ್ರು. ಅಂದರೆ ಮದುವೆ ಆದಮೇಲೆ, ಮಕ್ಕಳಾದಮೇಲೆ ನಾವು ಫಸ್ಟ್ ಟೈಮು ಹೊರಗಡೆ ಬಂದಿರೋದು. ಈ ಥರ ಎಲ್ಲರೂ ಕೂಡ ಹಸ್ಬೆಂಡ್ ಆ್ಯಂಡ್ ವೈಫು ಈ ರೀತಿ ಟೈಮ್ ಕೊಟ್ಕೋಬೇಕು. ಆವಾಗಲೇ ಕೂಡ ನಮ್ಮ ಒಂದು ಸಂಬಂಧ ಇನ್ನೂ ತುಂಬ ಚೆನ್ನಾಗಾಗೋದು, ಮತ್ತು ನಮ್ಮ ಮೈಂಡ್ ರಿಲೀಫ್ ಆಗುತ್ತೆ, ಮತ್ತು ಅದು ಒಂದು ಖುಷಿನೇ ಬೇರೆ. ಸೊ ಮಕ್ಳ ಜೊತೆ ಹೋಗಬೇಕು, ಹೌದು, ಅವ್ರಿಗೂ ಎಲ್ಲ ತೋರಿಸ್ಬೇಕು, ಎಲ್ಲ ಮಾಡ್ತಾ ಇರ್ತೀವಲ್ವ, ಅದರ ಗ್ಯಾಪಲ್ಲಿ ಅದರ ನಡುವೆ ನಮಗೂ ಕೂಡ ಗಂಡ ಹೆಂಡ್ತಿ ನಮಗೂ ಕೂಡ ಒಂದು ಪ್ರೈವಸಿ ಇರಬೇಕು, ನಮಗೂ ಕೂಡ ಒಂದು ಟೈಮ್ ತೊಗೋಬೇಕು ಅಂತ ಅನಿಸುತ್ತೆ. ಸೊ ನಮಗೆ ಈಗ ಆ ಒಂದು ಟೈಮ್ ಸಿಕ್ತು, ಈಗ ಆ ಒಂದು ಎಂಜಾಯ್ಮೆಂಟ್ ಸಿಕ್ತು ಅನ್ಬೋದು. ನಿಜಕ್ಕೂ ತುಂಬ ಖುಷಿಯಾಯಿತು. ಅದ್ರ ಮುಂದೆ ಏನು ಕೊಟ್ಟರು ಕಡಿಮೆನೇ, ಅಷ್ಟು ಖುಷಿಯಾಯಿತು ನನಗೆ, ತುಂಬ ಸೀರಿಯಸ್ಲಿ. ಸೊ ನಮ್ಮನೆಯವರು ಇನ್ನೊಂದು ದಿನ ಪ್ಲ್ಯಾನ್ ಮಾಡೋಣ ಹಂಗೇ, ಅಂದರೆ ಬೆಳಿಗ್ಗೆನೇ ಆವಾಗ ಮನೆ ಬಿಡೋಣ, ಇನ್ನೊಂದು ದಿನ ಇದೇ ರೀತಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ರು. ಬಟ್ ಇದು ಕೋಇನ್ಸಿಡೆಂಟಾಗಿ ಆಗಿದ್ದು, ಬೇಕಂತ ಮಾಡಲಿಲ್ಲ, ಕೋಇನ್ಸಿಡೆಂಟಾಗಿ ಆಗಿದ್ದು. ಸೊ ಹಾಗಾಗಿ ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡೋಣ, ಬೆಳಗ್ಗೆನೇ ಮನೆ ಬಿಡೋಣ, ಆ ರೀತಿ ಇರಲಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಊಟನೂ ಮಾಡಿಕೊಂಡು ಅಲ್ಲೇ ಸ್ವಲ್ಪ ತಿಂದ್ಕೊಂಡು ಆಮೇಲೆ ಆರಾಮಾಗಿ ಮನೆಗೆ ಬಂದ್ವಿ. ನಾನು ಕೂಡ ಆಯಿಲ್ ಬಾಟಲ್ ಅಂತೆ, ಅಮ್ಮಗೆ ಬಾಟಲು, ನನಗೆ ಇದು ಪರ್ಸು, ಮತ್ತು ಅವನಿಗೆ ಶೂ ಪಾಲಿಶ್ಡು, ಮತ್ತು ಎಣ್ಣೆ, ಮತ್ತು ನನ್ನ ಸ್ಲಿಪ್ಪರು ಹೊಸದು ಎಲ್ಲ ತೊಗೊಂಡೆ. ಒಟ್ಟಿನಲ್ಲಿ ಆ ದಿನ ತುಂಬ ಖುಷಿಯಾಗಿ ಕಳೆದ್ವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನೀವು ಕೂಡ ಗಂಡ ಹೆಂಡ್ತಿ ಎಲ್ಲರೂ ಕೂಡ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.